ಅನುಷಾ ಅಂತ ಹೇಳಿ. ನಾವು ಅಂದರೆ ಇದೇ ಮೊದಲನೇ ಬಾರಿ ಬರ್ತಾ ಇರೋದು. ದೇವಿಯವ್ರದ್ದು ಪವಾಡ ಕೇಳ್ಬಿಟ್ಟು ಬಂದಿರೋದು. ಅಂದರೆ ನನಗೆ ಸರ್ಜರಿ ಆಗುತ್ತೆ ಅಂತ ಹೇಳಿದ್ರು. ಅಲ್ಸರ್ ಇತ್ತು ಅಂತ, ಹರ್ನಿ ಆಗಿತ್ತು ಅಂತ. ಇವಾಗ ಡಾಕ್ಟ್ರಿಗೆ ಹೋಗಿ ಕೇಳಿದ್ದೀವಿ, ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ. ಮೊದಲು ಹೋದಾಗ ಅದು ಮಾಡಲೇಬೇಕು ಅಂತ ಹೇಳಿದ್ರು ಸರ್ಜರಿನ. ಅಮ್ಮಂಗೆ ಯಾವಾಗ ಕಾಣಿಕೆ ಕಟ್ಟಿ ಬರ್ತೀವಿ ಅಂತ ಅಂದ್ಕೊಂಡ್ವು, ಅವಾಗ ಅವರು ಹೇಳ್ತೀವಿ ಅಂತ ಹೇಳಿದ್ದಾರೆ. ಇವಾಗ ನನಗೆ ನಂಬಿಕೆ ಇದೆ, ರಿಪೋರ್ಟ್ಸ್ ಎಲ್ಲ ಪಾಸಿಟಿವ್ ಬರುತ್ತೆ ಅಂತ ಅಮ್ಮನ ಮೇಲೆ. ಹಂಗಾಗಿ ತುಂಬ ನಂಬಿಕೆ ಇರುವಂಥ ದೇವರು, ತುಂಬ ನಂಬ್ತೀವಿ. ಅಷ್ಟು ದೂರದಿಂದ? ಹೌದು. ಹೌದಾ? ಏನ್ ಅರ್ಕೆಗಳಿತ್ತಮ್ಮ ನಿಮ್ಗೆ? ನಮ್ಗೆ ಆರೋಗ್ಯ ಸರಿ ಇಲ್ಲ, ಅಡಿಕೆ ಹೋಗ್ಕೊಂಡಿದ್ವಿ. ಇಲ್ಲಿ ಬಂದು ಫಸ್ಟ್ ಅಡಿಕೆ ಹೋಗ್ಕೊಂಡು ಆರೋಗ್ಯ ಸರಿಯಾದ ಮಧ್ಯವರ್ತಿ ಅಂತ ಹೇಳಿ 3 ಸರಿ ರಿಪೀಟ್ ಆದ್ಮೇಲೆ ಆರೋಗ್ಯ ಸರಿ ಆದ್ಮೇಲೆ ಇನ್ನು ಅಮ್ಮನವ್ರಿಗೆ ಏನಾಗಿತ್ತು? ಏನ್ ಪ್ರಾಬ್ಲಮ್? ಕ್ಯಾನ್ಸರ್ ಆಗಿತ್ತಾ? ಓಕೆ. ಇವಾಗ ಹಿಂಗ ಅನಿಸ್ತದೆ ನಿಮ್ಗೆ? ಚೆನ್ನಾಗಿದೆ. ಎಷ್ಟು ವಾರ ಆಯ್ತು ನಿಮ್ ಬಂದಿಲ್ಲಿ? 3ನೇ ಸಲ ಬರ್ತಾ ಇರೋದು. ಅಂದ್ರೆ ಇವಾಗ ಮೇಲ್ ಕಾಣಿಸ್ತಾ ಇದೆಯಾ ನಿಮ್ಗೆ? 90%. ಹೌದಾ? 90% ವಾಸಿ ಆಗಿದೆ. ಅಂದ್ರೆ ಅಮ್ಮನವ್ರ ಮೇಲೆ ವಿಶ್ವಾಸ ಇರ್ಬೋದಾ? ಇರೋದಕ್ಕೆ ಬಂದಿರೋದು. ಹೌದೌದು. ಅದಕ್ಕೆ ನಮ್ ವೀಕ್ಷಕರು ಏನಂದ್ರೆ, ಜನಗಳು ನೋಡ್ತಾರಲ್ಲ, ಅವರು ಅಲ್ಲಿ ಜನ ಜಾಸ್ತಿ ಹೋಗ್ತಾ ಇದಾರೋ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದಿಲ್ಲ ಅಂತ ಕೂಡ ಕೆಲವು ಜನ ಇರ್ತಾರೆ. ಆದ್ರೆ ನಿಮ್ಮಂತವ್ರು ಹೌದಾ? ಎಷ್ಟು ವಾರಗಳಾಗನೆ ಅಂತ ಏನಂತ ಹೇಳಿದಾರ ಪೂಜಾರಿಗಳು? ಹೌದಾ? ಅಷ್ಟೊಂದು ಪವರ್ಫುಲ್ ಅಮ್ಮನು? ಸ್ವಾಮಿ ಏನ್ ಹೇಳಿದ್ರೆ ನಡ್ಕೊಂಡ್ ಬರ್ತೀರಾ ಅಂತ ಫಸ್ಟ್ ಟೈಮ್ ಹೇಳಿದ್ರು. ಅದು ಖಂಡಿತ ಹೌದಾ? ಅಷ್ಟೊಂದು ಪವರ್ಫುಲ್ ಅಮ್ಮನ ಒಂದು ಪವಾಡ ನಮ್ಮದ್ರೆ ಇದೆ ಅಂದ್ರೆ ನಂಬ್ಕೊಂಡ್ ಬರ್ಬೇಕು. ಜನರಿಗೆ ಬಂದ್ರೆ ಆಗುತ್ತಾ ಇಲ್ಲ ಅಂತ ಮೈಂಡಲ್ಲಿ ಇರ್ಬಿಡ್ದು, ನೀವು ನಂಬ್ಕೊಂಡು ಅಮ್ಮನ ಹತ್ರ ಬರ್ಬೇಕು. ಹೌದಾ? ಧನ್ಯವಾದ ಅಮ್ಮ. ಇದೇ ತರ ನೀವು ಒಳ್ಳೆ ವಾಸಿಯಾಗಿ ಇನ್ನೂ ಚೆನ್ನಾಗಾಗಿ ಅಮ್ಮನವ್ರ ಆಶೀರ್ವಾದ ಯಾವಾಗಿರ್ಲಿ ನಿಮ್ಮ ಮೇಲೆ. ಥ್ಯಾಂಕ್ ಯು ಸರ್. ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶೇನ ಪೂರಯಿತ್ವಾ ಅಗ್ನೇ ಸಂತಪದಯೇ ಸ್ವಾಹ. ಹೆಸರು ಮುನಿಯಾಂಜನಪ್ಪ ಅಂತ ಹೇಳ್ಬಿಟ್ಟು ನಾವು ದೊಡ್ಡಬಳ್ಳಾಪುರದಿಂದ ಬರ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ಬಾಸೆಟ್ಟಳ್ಳಿಯಿಂದ ಬರ್ತಾ ಇದ್ದೀವಿ. ನಾವು ಹೆಚ್ಚು ಕಮ್ಮಿ ಒಂದು 2 ತಿಂಗಳಿಂದ ಬರ್ತಾ ಇದ್ದೀವಿ. ಮೊದಲು ನಾವು ಈ ಅಮ್ಮನ ಹುಡುಕ್ಲಾಡ್ತಾ ಇದ್ವಿ. ನಾವು ವಾರಂಗಲ್ ಬೇರೆ ಹೋಗ್ಬೇಕು ಅನ್ಕೊಂಡ್ಕೊಂಡಿದ್ವಿ. ನಾವು ಯೂಟ್ಯೂಬ್ನಲ್ಲಿ ನೋಡೋವಾಗ ನಾವು ಈ ಅಮ್ಮ ಇಲ್ಲೇ ಇದಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು. ನಾವು ಇಲ್ಲೇ ಓಡಾಡ್ತಾ ಇತ್ತು, ತಾವರೆಕೆರೆ ಎಲ್ಲಾನು ನಮ್ಗೆ ಗೊತ್ತಾಗ್ಲಿಲ್ಲ. ಇವಾಗ ಇಲ್ಲಿ ಬಂದಾಗಿಂದ ನಮ್ಗೆ ಎಲ್ಲಾ ಕೆಲಸಗಳು ಮನಸ್ಸು ಸಂತೋಷವಾಗಿ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ ನಾವು. ಅದನ್ನು ಇವಾಗ ಈಡೇರ್ತಾ ಇದೆ. ಎಲ್ಲ ನಮ್ಮ ವ್ಯವಹಾರಗಳೆಲ್ಲಾನು ಫಲಪ್ರದವಾಗಿರ್ತವೆ. ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಮ್ಮ ಮನೆಯಲ್ಲಿ ಸ್ವಲ್ಪದಷ್ಟು ನೆಮ್ಮದಿ ಇರ್ತಿರ್ಲಿಲ್ಲ. ಇವಾಗ ನೆಮ್ಮದಿ, ಸುಖ, ಸಂತೋಷ ಎಲ್ಲ ನಮ್ಮ ತಾಯಿ ಕೊಟ್ಟಿದ್ದಾಳೆ. ಅದಕ್ಕೆ ನಮ್ಗೆ ತಾಯಿ ಅಂದ್ರೆ ಜಾಸ್ತಿ ಇಷ್ಟ. ಅದಕ್ಕೆ ನಾವು ಯಾವಾಗ್ಲೂ ಅಮ್ಮನ ಪೂಜೆಯನ್ನು ಮಾಡ್ತಾ ಇರ್ತೀವಿ.
ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ bombardkanadiga@gmail.com, ಮೊಬೈಲ್ ನಂಬರ್ 789999933222.